ಮಿತ್ರರೇ ನಮಸ್ಕಾರ. ಮಿತ್ರರೇ, ಕಳೆದ 2 ದಿನಗಳಿಂದ ಅನೇಕರು ಒಂದು ಪ್ರಶ್ನೆ ಮಾಡ್ತಾ ಇದ್ರು. ನೆತನ್ಯಾಹು ಬದುಕಿದರಾ ಇಲ್ವಾ? ಯಾಕೆ ಅಂತಂದರೆ ಆ ಪರಿಯಾಗಿ ಸುದ್ದಿಗಳು ಹರಿದಾಡ್ತಾ ಇದೆಯಲ್ಲ. ನೆತನ್ಯಾಹು ಬದುಕಿಲ್ಲ, ಅವರು ಇರಾನ್ ದಾಳಿಯಲ್ಲಿ ಮೃತಪಟ್ಟಿದ್ದಾರೆ ಎನ್ನುವಂಥ ಸುದ್ದಿಗಳಿದೆಯಲ್ಲ. ಏನೋ AI ವಿಡಿಯೋವನ್ನು ರಿಲೀಸ್ ಮಾಡಿ ನೆತನ್ಯಾಹು ಬದುಕಿದ್ದಾರೆ ಅಂತ ತೋರಿಸ್ಕೊಳ್ಳೋದಕ್ಕೆ ಇಸ್ರೇಲ್ ಪ್ರಯತ್ನ ಮಾಡ್ತಿದೆಯಂತಲ್ಲ. ಹೀಗೆ ಅನೇಕರಿಗೆ ಅನೇಕ ವಿಧವಾದಂತಹ ಪ್ರಶ್ನೆಗಳಿದ್ದಾವೆ. ಆ ಕುರಿತಾಗಿ ಈ ವಿಡಿಯೋದಲ್ಲಿ ಸ್ವಲ್ಪ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಯಾಕೋಸ್ಕರವಾಗಿ ಆ ರೀತಿಯಾಗಿ ಸುದ್ದಿ ಹರಿದಾಡ್ತಾ ಇದೆ, ಅದರ ಸತ್ಯಾಸತ್ಯತೆ ಏನು ಅಂತ. ಇದರ ನಡುವೆ ಈ ಕಿಮ್ ಜಾಂಗ್ ಉನ್ ಇದ್ದಾನಲ್ಲ, ಈತ ಮತ್ತಷ್ಟು ಜಪಾನ್ ಮತ್ತು ಸೌತ್ ಕೊರಿಯಾವನ್ನು ಕಾಡೋದಕ್ಕೆ ಶುರು ಮಾಡಿದ್ದಾನೆ. ನಿನ್ನೆಯ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಟ್ಟಿದ್ದೆ, ಆತ 10 ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ಲಾಂಚ್ ಮಾಡಿದ್ದ ಅಂತ. ಇವತ್ತೂ ಸಹ 12 ರಾಕೆಟ್ಗಳನ್ನು ಲಾಂಚ್ ಮಾಡಿ ಮತ್ತೊಮ್ಮೆ ಜಪಾನ್ ಮತ್ತು ಸೌತ್ ಕೊರಿಯಾಗೆ ಬಿಗ್ ಮೆಸೇಜನ್ನು ಪಾಸ್ ಮಾಡಿದ್ದಾನೆ. ಆದರೆ ವಿಶೇಷ ಏನು ಗೊತ್ತಾ, ನಿನ್ನೆ ಮಾಡಿದ್ದು ಸಾಮಾನ್ಯ ಬ್ಯಾಲಿಸ್ಟಿಕ್ ಮಿಸೈಲ್ಗಳು, ಇವತ್ತು ನ್ಯೂಕ್ಲಿಯರ್ ಕೇಪಬಲ್ ರಾಕೆಟ್ಗಳನ್ನು ಲಾಂಚ್ ಮಾಡಿದ್ದಾನೆ. ಅದರ ಬಗ್ಗೆಯೂ ಕೂಡ ನಿಮಗೆ ಸ್ವಲ್ಪ ತಿಳಿಸ್ತೀನಿ. ಹಾಗೆ ಇರಾನ್ ತನ್ನ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಮಾಡ್ತಾ ಇರುವಂತಹ ಯುದ್ಧಕ್ಕೆ ಪ್ರತಿಯಾಗಿ ಮಿಡಲ್ ಈಸ್ಟ್ನ ರಾಷ್ಟ್ರಗಳನ್ನು ಟಾರ್ಗೆಟ್ ಮಾಡ್ತಾ ಇದೆಯಲ್ಲ, ಈ ಸಂದರ್ಭದಲ್ಲಿ ಅವರು ಹೊಸ ಬಾಂಬ್ ಹಾಕಿದ್ದಾರೆ. ಬಾಂಬ್ ಹಾಕಿದ್ದು ಅಂತಂದರೆ ಅದು ಯಾವುದೋ ದೇಶದ ಮೇಲೆ ಯಾವುದೋ ವೆಪನ್ ಪ್ರಯೋಗ ಮಾಡಿದ್ದಲ್ಲ, ಬದಲಾಗಿ ಈ ಅರಬ್ ರಾಷ್ಟ್ರಗಳ ಮೇಲೆ ದಾಳಿ ಆಗ್ತಾ ಇದೆಯಲ್ಲ, ಅದನ್ನೆಲ್ಲ ನಾವು ಮಾಡ್ತಾ ಇಲ್ಲ, ಅದನ್ನು ಅಮೆರಿಕ ಮತ್ತು ಇಸ್ರೇಲ್ ಮಾಡ್ತಾ ಇದ್ದಾವೆ. ಅವರೂ ಸಹ ನಮ್ಮದೇ ರೀತಿಯಲ್ಲಿ ಡ್ರೋನ್ಗಳನ್ನು ಕಾಪಿ ಮಾಡಿಕೊಂಡು ಅರಬ್ ರಾಷ್ಟ್ರಗಳಿಗೆ ಹೊಡಿತಾ ಇದ್ದಾರೆ. ಈ ರೀತಿಯಾಗಿ ಇಡೀ ಕಹಾನಿಗೆ ಟ್ವಿಸ್ಟ್ ಕೊಡುವಂತಹ ಕೆಲಸವನ್ನ ಇರಾನ್ ಮಾಡೋದಕ್ಕೆ ಹೊರಟಿದೆ. ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಈ ನೆತನ್ಯಾಹು ಅವರ ವಿಚಾರದಿಂದಲೇ ಶುರು ಮಾಡೋಣ. ಮಿತ್ರರೇ, ನಿಮಗೆಲ್ಲ ಗೊತ್ತು, ಈ ಯುದ್ಧ ಆರಂಭವಾದ ತಕ್ಷಣವೇ ಇಸ್ರೇಲ್ ಮತ್ತು ಅಮೆರಿಕ ಮಾಡಿದ್ದೇನು, ಇರಾನ್ನ ಸರ್ವೋಚ್ಚ ನಾಯಕನಾಗಿದ್ದಂತಹ ಅಯತುಲ್ಲಾ ಅಲಿ ಖಮೆನಾಯಿನನ್ನ ಹತ್ಯೆ ಮಾಡಿದ್ದು. ಹೀಗಾಗಿ ಸಹಜವಾಗಿ ಟ್ರಂಪ್ ಮತ್ತು ನೆತನ್ಯಾಹು ಇರಾನ್ನ ನಂಬರ್ 1 ಟಾರ್ಗೆಟ್ ಆಗಿರುತ್ತೆ. ಈ ನೆತನ್ಯಾಹು ಅವರನ್ನು ಟಾರ್ಗೆಟ್ ಮಾಡ್ತಿರೋದು ಇದೇ ಮೊದಲೇನಲ್ಲ. ಈ ಹಿಂದೆ ಹಮಾಸ್ ವಿರುದ್ಧ ಯುದ್ಧ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ನೆತನ್ಯಾಹುರನ್ನು ಟಾರ್ಗೆಟ್ ಮಾಡಲಾಗಿತ್ತು. ಅನಂತರ ಹಿಜ್ಬುಲ್ಲಾಗಳ ವಿರುದ್ಧ ಯುದ್ಧ ಮಾಡಿದ್ರಲ್ಲ, ಆಗಲೂ ಕೂಡ ನೆತನ್ಯಾಹುರನ್ನು ಟಾರ್ಗೆಟ್ ಮಾಡಲಾಗಿತ್ತು. ಆ ಹಿಜ್ಬುಲ್ಲಾಗಳು ಲಾಂಚ್ ಮಾಡಿದಂತಹ ಕೆಲ ಮಿಸೈಲ್ಗಳಂತೂ ನೆತನ್ಯಾಹು ಅವರ ಮನೆಯವರೆಗೂ ಕೂಡ ಬಂದಿದ್ವು. ಆದರೆ ನೆತನ್ಯಾಹು ಎಂತೆಂತಹ ಸಂಕಷ್ಟದಲ್ಲೂ ಕೂಡ ಪಾರಾಗಿದ್ದಾರೆ. ಅನಂತರದಲ್ಲಿ ಡೇರ್ ಡೆವಿಲ್ ರೀತಿಯಲ್ಲಿ ದಾಳಿ ನಡೆದಂತಹ ಸ್ಥಳಕ್ಕೂ ಕೂಡ ವಿಸಿಟ್ ಮಾಡಿ ನನಗೇನೂ ಆಗಿಲ್ಲ, ನಾನು ಹೆದರುವಂತಹ ಮನುಷ್ಯನೇ ಅಲ್ಲ ಅಂತ ತೋರಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಆದರೆ ಈ ಬಾರಿ ಮಾತ್ರ ನೆತನ್ಯಾಹು ಬಗ್ಗೆ ಸ್ವಲ್ಪ ಅನುಮಾನಗಳು ಬಹಳ ದಟ್ಟವಾಗ್ತಾ ಇದೆ. ನೆತನ್ಯಾಹು ಬದುಕಿದರೋ ಇಲ್ವೋ, ಅಥವಾ ಅವರಿಗೇನಾದರೂ ಗಾಯಗಳಾಗಿದೆಯಾ, ಅವರು ಆಸ್ಪತ್ರೆಯಲ್ಲಿದ್ದಾರಾ, ಈ ರೀತಿಯ ಅನೇಕ ಪ್ರಶ್ನೆಗಳು ಹುಟ್ಟುಕೊಂಡಿದ್ದಾವೆ. ಇದಕ್ಕೆ ಕಾರಣ ಆಗಿದ್ದೇನು ಕೇಳಿದ್ರೆ, ಕಳೆದ ಒಂದು 4 ದಿನದಿಂದ ಇರಾನ್ ಏನು ಹೇಳ್ತಾ ಇದೆ, ನಾವು ನೆತನ್ಯಾಹು ಅವರ ನಿವಾಸದ ಮೇಲೆ ದಾಳಿ ಮಾಡಿದ್ದೀವಿ, ನೆತನ್ಯಾಹು ಅದರಲ್ಲಿ ಸತ್ತು ಹೋಗಿದ್ದಾರೆ ಅಂತ. ಇರಾನ್ ಈ ರೀತಿಯಾಗಿ ಅನೇಕ ಕ್ಲೈಮ್ಗಳನ್ನು ಈ ಹಿಂದೆಯೂ ಕೂಡ ಮಾಡಿತ್ತು. ಆದರೆ ಇದಾಗ್ತಿದ್ದ ಹಾಗೆ ಏನಾಗುತ್ತೆ ಕೇಳಿದ್ರೆ, ಇದೇ ಮಾರ್ಚ್ 13ನೇ ತಾರೀಕು ನೆತನ್ಯಾಹು ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಆಗುತ್ತೆ. ಅದು ನೆತನ್ಯಾಹು ಅವರೇ ಮಾತನಾಡಿದಂಥ ವಿಡಿಯೋ. ಅದರಲ್ಲಿ ಇರಾನ್ಗೆ ಸಂದೇಶ ಕೊಡುವ ರೀತಿಯಲ್ಲಿರುತ್ತೆ. ಆ ವಿಡಿಯೋ ಅಪ್ಲೋಡ್ ಆದಂತಹ ಕೆಲ ಗಂಟೆಗಳ ಬಳಿಕ ಇರಾನ್ ಪರವಾಗಿ ಒಲವು ಹೊಂದಿದಂಥವರು ಆ ವಿಡಿಯೋದಲ್ಲಿ ಒಂದು ವಿಚಾರವನ್ನು ಗಮನಿಸ್ತಾರೆ. ಅದೇನು ಕೇಳಿದ್ರೆ, ನೆತನ್ಯಾಹು ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಕೈಯಲ್ಲಾಡಿಸ್ತಾರಲ್ಲ, ಆಗ ಅವರ ಕೈಯಲ್ಲಿ 6 ಬೆರಳುಗಳು ಕಾಣ್ತವೆ. ಇಲ್ಲಿ ಒಬ್ಬ ಮನುಷ್ಯನಿಗೆ 6 ಬೆರಳು ಇರಬಾರ್ದು ಅಂತೇನಿಲ್ಲ, ಆದರೆ ನೆತನ್ಯಾಹು ಅವರಿಗೆ ಈ ಹಿಂದೆ ಇರಲಿಲ್ಲ. ಎಲ್ಲರಿಗೂ ಹೇಗೆ 5 ಬೆರಳು ಇರುತ್ತೋ ಹಾಗೆ ನೆತನ್ಯಾಹು ಅವರಿಗೂ ಕೂಡ ಈ ಹಿಂದೆ ಇದ್ದಿದ್ದು 5 ಬೆರಳು. ಆದರೆ ಆ ವಿಡಿಯೋದಲ್ಲಿ ಮಾತ್ರ ಕೆಲವೊಂದು ಕ್ಷಣಗಳಲ್ಲಿ 6 ಬೆರಳುಗಳು ಕಾಣ್ತಾ ಇರ್ತವೆ. ಹೀಗಾಗಿ ನೆತನ್ಯಾಹು ಅವರ AI ವಿಡಿಯೋವನ್ನ ಮಾಡಿ ಇಸ್ರೇಲ್ PM ಕಚೇರಿ ಇದನ್ನ ಬಿಡುಗಡೆ ಮಾಡಿದೆ. ಹೀಗಂತ ಅನೇಕರು ವ್ಯಾಖ್ಯಾನ ಮಾಡೋದಕ್ಕೆ ಶುರು ಮಾಡ್ತಾರೆ, ತಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಬಗ್ಗೆ ಶೇರ್ ಕೂಡ ಮಾಡ್ತಾರೆ. ನೆತನ್ಯಾಹು ಅವರ ಅಕೌಂಟ್ನಲ್ಲಿ ರಿಲೀಸ್ ಆದಂತಹ ವಿಡಿಯೋಗಳಲ್ಲೇ ಅತಿ ಹೆಚ್ಚು ಶೇರ್ ಮತ್ತು ವ್ಯೂವ್ ಆದಂತಹ ವಿಡಿಯೋ ಕೂಡ ಇದಾಗತ್ತೆ. ಹಾಗೆ ಬೇರೆ ಬೇರೆ ವಿದ್ಯಮಾನಗಳಿಗೆ ಇದನ್ನು ಲಿಂಕ್ ಮಾಡಿಬಿಟ್ಟು ನೆತನ್ಯಾಹು ಬದುಕಿರುವಂತಹ ಸಾಧ್ಯತೆಗಳು ಕಡಿಮೆ ಇದೆ ಅಂತ ಕೆಲವರು ಪ್ರಚಾರವನ್ನು ಶುರು ಮಾಡಿಬಿಡ್ತಾರೆ. ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಮೀಡಿಯಾಗಳಲ್ಲೂ ಕೂಡ ಇದು ಸುದ್ದಿ ಆಗತ್ತೆ. ಆದರೆ ಈ ಬಗ್ಗೆ ಅನೇಕ ಫ್ಯಾಕ್ಟ್ ಚೆಕ್ಗಳು ನಡೆದಿದೆ. ಅದರಲ್ಲೆಲ್ಲದರಲ್ಲೂ ಕೂಡ ನೆತನ್ಯಾಹು ಅವರ ವಿಡಿಯೋ ಇದೆಯಲ್ಲ, ಇದು ಒರಿಜಿನಲ್, ಅದು AI ವಿಡಿಯೋ ಅಲ್ಲ ಅಂತಲೇ ಫ್ಯಾಕ್ಟ್ ಚೆಕ್ ರಿಪೋರ್ಟ್ಗಳು ಹೇಳ್ತಾ ಇದ್ದಾವೆ. ಇನ್ನು ಈ ವಿವಾದ ಜಾಸ್ತಿ ಆಗ್ತಿದ್ದ ಹಾಗೆ ಇವತ್ತು ಇಸ್ರೇಲಿ ಪ್ರಧಾನಮಂತ್ರಿಯವರ ಕಚೇರಿ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿದೆ. ನೆತನ್ಯಾಹು ಅವರಿಗೆ ಏನೂ ಆಗಿಲ್ಲ, ಅವರು ಆರಾಮಾಗಿದ್ದಾರೆ ಅಂತ ಪ್ರಧಾನಮಂತ್ರಿಯವರ ಕಚೇರಿ ಸ್ಪಷ್ಟನೆ ಕೊಟ್ಟಿದೆ. ಕೆಲ ಡಾಟ್ಗಳನ್ನು ಕನೆಕ್ಟ್ ಮಾಡಿದ್ರೆ ನೆತನ್ಯಾಹು ಅವರಿಗೆ ಗಾಯಗಳಾಗಿರುವಂತಹ ಸಾಧ್ಯತೆಗಳೂ ಕೂಡ ಕಡಿಮೆ ಇದೆ, ಅಥವಾ ಅವರ ಜೀವಕ್ಕೆ ಅಪಾಯ ಆಗಿರುವಂತಹ ಸಾಧ್ಯತೆಗಳು ಕೂಡ ಕಡಿಮೆ ಇದ್ದಾವೆ. ಯಾಕೆ ಕೇಳಿದ್ರೆ, ಅಮೆರಿಕ ಅದೇ ತೀವ್ರತೆಯಲ್ಲೇ ಯುದ್ಧ ಮಾಡ್ತಾ ಇದೆ. ಒಂದು ವೇಳೆ ಆ ರೀತಿಯಾಗಿ ಏನಾದರೂ ಆಗಿದ್ದೇ ಆಗಿದ್ರೆ ಟ್ರಂಪ್ ಬಹಳ ದೊಡ್ಡ ಆದೇಶವನ್ನು ಕೊಡ್ತಾ ಇದ್ರು. ಇರಾನ್ನಲ್ಲಿ ಬಹಳ ವಿಧ್ವಂಸ ಮಾಡುವಂತಹ ಸಾಧ್ಯತೆಗಳು ಕೂಡ ಇರ್ತಿದ್ವು. ಇನ್ನೊಂದು ಗಮನಿಸಿ, ಇರಾನ್ಗೆ ಈ ವಿಚಾರದಲ್ಲಿ ಯಾವುದೇ ಕಾನ್ಫಿಡೆನ್ಸ್ ಇಲ್ಲ. ಇವತ್ತು ಕೂಡ ಇರಾನ್ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದೆ, ನೆತನ್ಯಾಹು ಬದುಕಿದ್ರೆ ನಾವು ಅವರನ್ನ ಹುಡುಕಿ ಕೊಲ್ತೀವಿ ಅಂತ. ಅಂದ್ರೆ ಈ ಹಿಂದೆ ಅವರು ಸುಳ್ಳು ಕ್ಲೈಮ್ ಮಾಡಿದ್ರು ಅನ್ನುವಂಥದ್ದು ಇದರಲ್ಲೇ ಗೊತ್ತಾಗ್ತಾ ಇದೆ.
ಅದೇ ಇರಾನ್ನ ಸರ್ವೋಚ್ಚ ನಾಯಕ ಅಯತುಲ್ಲಾ ಅಲಿ ಖಮಿನಾಯಿನನ್ನ ಹತ್ಯೆ ಮಾಡಿದಂತಹ ಸಂದರ್ಭದಲ್ಲಿ ಇಸ್ರೇಲ್ ಮತ್ತು ಅಮೆರಿಕ ಬಹಳ ಕನ್ಫರ್ಮ್ ಆಗಿದ್ವು. ಹೌದು, ನಾವು ಹೊಡೆದಿದ್ವಿ, ಅವರು ಸತ್ತು ಹೋಗಿರುವಂತಹ ಸಾಧ್ಯತೆಗಳು ಜಾಸ್ತಿ ಇದಾವೆ ಅಂತ. ಅನಂತರ ಕೆಲವೇ ಗಂಟೆಗಳಲ್ಲಿ ಇರಾನ್ ಕೂಡ ಅದನ್ನು ಒಪ್ಕೊಳ್ತು, ಹೌದು ಸತ್ತೋಗಿದ್ದಾರೆ ಅಂತ. ಈಗ ಮಜ್ತಾಬಾ ಖಮೈನಿ ವಿಚಾರದಲ್ಲಿ ಅಷ್ಟೊಂದು ಸೀರಿಯಸ್ ಆಗಿ ಅಮೆರಿಕ ಕೂಡ ಕ್ಲೈಮ್ ಮಾಡ್ತಾ ಇಲ್ಲ, ಇಸ್ರೇಲ್ ಕೂಡ ಕ್ಲೈಮ್ ಮಾಡ್ತಾ ಇಲ್ಲ. ಅವ್ರಿಗೆ ಗಾಯಗಳಾಗಿದೆ ಅಂತ ಮಾತ್ರ ಹೇಳ್ತಾ ಇದ್ದಾವೆ. ಟ್ರಂಪ್ ಏನೋ ಒಮ್ಮೊಮ್ಮೆ ಉಲ್ಟಾ ಪಲ್ಟಾ ಸ್ಟೇಟ್ಮೆಂಟ್ ಕೊಡಬಹುದಷ್ಟೇ. ಹೀಗಾಗಿ ನೆತನ್ಯಾಹು ಅವರ ಜೀವಕ್ಕೇನೋ ತೊಂದರೆ ಆಗಿದೆ ಅನ್ನೋದಕ್ಕೆ ಯಾವುದೇ ಅಧಿಕೃತ ಮಾಹಿತಿ ಇದುವರೆಗೂ ಕೂಡ ಇಲ್ಲ. ಇನ್ನು ಉತ್ತರ ಕೊರಿಯಾದ ಹುಚ್ಚಪ್ಪ ಕಿಮ್ ಜಾಂಗ್ ಉನ್ ವಿಚಾರವನ್ನು ಹೇಳೋದಾದ್ರೆ, ನಿಮಗೆಲ್ಲ ಗೊತ್ತೇ ಇದೆ, ನಿನ್ನೆ ತಾನೇ ಆತ 10 ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಟೆಸ್ಟ್ ಮಾಡಿದ್ದ. ಜಪಾನ್ ಸಮೀಪದ ಸಮುದ್ರದಲ್ಲಿ ಈ ಎಲ್ಲಾ ಮಿಸೈಲ್ಗಳು ಹೋಗಿ ಬಿದ್ದಿದ್ವು. ಹೀಗಾಗಿ ಜಪಾನ್ ಕೂಡ ಪ್ಯಾನಿಕ್ಗೆ ಒಳಗಾಗಿತ್ತು. ಇವತ್ತು ಮತ್ತೆ ಅದೇ ಕಿಮ್ ಜಾಂಗ್ ಉನ್ 12 ರಾಕೆಟ್ ಲಾಂಚ್ ಮಾಡಿದ್ದಾನೆ. ಅದರಲ್ಲೂ ವಿಶೇಷ ಏನು ಕೇಳಿದ್ರೆ, ಎಲ್ಲಾ ರಾಕೆಟ್ಗಳು ಕೂಡ ನ್ಯೂಕ್ಲಿಯರ್ ಕೇಪಬಲ್ ರಾಕೆಟ್ಗಳು. ಇದು ಬಹಳ ಟೆನ್ಷನ್ಗೆ ಕಾರಣ ಆಗಿದೆ. ಯಾಕೆ ಗೊತ್ತಾ? ಇಲ್ಲೊಂದು ವಿಚಾರವನ್ನು ಸೂಕ್ಷ್ಮವಾಗಿ ಗಮನಿಸಿ. ಈಗ ಭಾರತ ಕೂಡ ಒಮ್ಮೊಮ್ಮೆ ಮಿಸೈಲ್ ಟೆಸ್ಟನ್ನು ಮಾಡ್ತಾ ಇರುತ್ತೆ. ನಾವು ಯಾವುದೇ ವೆಪನ್ನನ್ನು ಹೊಸದಾಗಿ ಟೆಸ್ಟ್ ಮಾಡೋದಿರಬಹುದು ಅಥವಾ ಅದರಲ್ಲಿ ಅಪ್ಗ್ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನು ಟೆಸ್ಟ್ ಮಾಡ್ತೀವಿ. ಹಾಗೆ ಕಿಮ್ ಜಾಂಗ್ ಉನ್ ಕೂಡ ಯಾವುದೋ ಒಂದು ಮಿಸೈಲನ್ನು ಟೆಸ್ಟ್ ಮಾಡಿದ್ರೆ ಅಷ್ಟೇನು ಗಾಬರಿ ಆಗಬೇಕಾಗಿರಲಿಲ್ಲ. ಈತ ಒಂದೇ ಮಾದರಿಯ 10-12 ಮಿಸೈಲ್ಗಳನ್ನು, ರಾಕೆಟ್ಗಳನ್ನು ಏಕಕಾಲಕ್ಕೆ ಲಾಂಚ್ ಮಾಡ್ತಾ ಇದ್ದಾನೆ, ಅದರ ಟೆಸ್ಟ್ ಮಾಡ್ತಾ ಇದ್ದಾನೆ. ಇದರ ಉದ್ದೇಶ ಏನು ಕೇಳಿದ್ರೆ, ಜಪಾನ್ ಮತ್ತು ಸೌತ್ ಕೊರಿಯಾಗೆ ಬಹಳ ಕ್ಲಿಯರ್ ಮೆಸೇಜ್ ಕೊಡೋದಕ್ಕೆ ಕಿಮ್ ಜಾಂಗ್ ಉನ್ ಯತ್ನ ಮಾಡ್ತಾ ಇದ್ದಾನೆ. ಅದರಲ್ಲೂ ಇವತ್ತು KN-25 ಅನ್ನುವಂಥ ಟ್ರಕ್ ಮೌಂಟೆಡ್ ರಾಕೆಟ್ಗಳನ್ನು ಲಾಂಚ್ ಮಾಡಿರೋದಿದೆಯಲ್ಲ, ನ್ಯೂಕ್ಲಿಯರ್ ಕೇಪಬಲ್ ರಾಕೆಟ್ಗಳನ್ನು, ಇದು ಜಪಾನ್ಗೆ ಸ್ವಲ್ಪ ತಲೆಬಿಸಿಯನ್ನು ಜಾಸ್ತಿ ಮಾಡಿದೆ. ಈ KN-25 ರಾಕೆಟ್ಗಳಿದಾವಲ್ಲ, ಇವೆಲ್ಲವೂ ಕೂಡ ಟ್ರಕ್ ಮೌಂಟೆಡ್ ರಾಕೆಟ್ ಸಿಸ್ಟಮ್ಗಳು. ನಮ್ಮಲ್ಲಿ ಪಿನಾಕ ರಾಕೆಟ್ ಸಿಸ್ಟಮ್ ಇದೆಯಲ್ಲ, ಆ ಮಾದರಿಯ ರಾಕೆಟ್ಗಳು. ಆದರೆ ಇದರ ವಿಶೇಷತೆ ಏನು ಕೇಳಿದ್ರೆ, ಇದು 3 ಟನ್ ಕೆಪಾಸಿಟಿಯ ಪೇಲೋಡನ್ನು ಹೊತ್ತೊಯ್ಯುತ್ತೆ. ಅಷ್ಟು ಮಾತ್ರ ಅಲ್ಲ, ಇದರ ಮೂಲಕವಾಗಿ ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವೆಪನ್ ಅನ್ನು ಕೂಡ ಲಾಂಚ್ ಮಾಡಬಹುದು. ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವೆಪನ್ ಅಂತಂದ್ರೆ ಈ ನ್ಯೂಕ್ಲಿಯರ್ನ ಚಿಕ್ಕದಾದಂತಹ ಬಾಂಬ್ಗಳು. ಸಾಮಾನ್ಯವಾಗಿ ನ್ಯೂಕ್ಲಿಯರ್ ಪ್ರಯೋಗ ಮಾಡಿದ್ದೇ ಆದರೆ ಒಂದು ಇಡೀ ಪ್ರದೇಶವೇ ನಾಶ ಆಗೋಗುತ್ತೆ. 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಹಿರೋಸಿಮಾ ಮತ್ತು ನಾಗಸಾಕಿಯ ಮೇಲೆ ಅಮೆರಿಕ ಬಾಂಬ್ ಹಾಕಿತ್ತು. ಆ 2 ನಗರಗಳು ಕೂಡ ಕಂಪ್ಲೀಟ್ ಆಗಿ ಧ್ವಂಸ ಆಗಿ ಹೋಗಿತ್ತು. ಏನು ಉಳಿಯಲ್ಲ, ಬೂದಿ ಮಾತ್ರ ಉಳಿದಿರುತ್ತೆ. ಅದೇ ಮಿತ್ರರೇ, ಈ ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ವೆಪನ್ ಅಂತಂದ್ರೆ ಅಷ್ಟೆಲ್ಲ ದೊಡ್ಡ ಪ್ರದೇಶಕ್ಕೆ ಹಾನಿ ಮಾಡೋದಿಲ್ಲ. ಪರ್ಟಿಕ್ಯುಲರ್ ಆಗಿ ಕೆಲ ಏರಿಯಾಗಳನ್ನು ಟಾರ್ಗೆಟ್ ಮಾಡಿ ಅದಷ್ಟು ಏರಿಯಾವನ್ನು ಧ್ವಂಸ ಮಾಡೋದಕ್ಕೆ ಈ ವೆಪನ್ಗಳನ್ನು ಬಳಸಲಾಗುತ್ತೆ. ಇದುವರೆಗೆ ಯಾರೂ ಬಳಸಿಲ್ಲ, ಆದರೆ ಅದಕ್ಕೋಸ್ಕರವಾಗಿ ರೆಡಿ ಮಾಡಿ ಇಟ್ಕೊಂಡಿರ್ತಾರಷ್ಟೇ. ಉದಾಹರಣೆಗೆ ಒಂದು ಏರ್ಪೋರ್ಟ್ ಅಥವಾ ಏರ್ ಬೇಸ್, ಇಲ್ಲ ಒಂದು ದೊಡ್ಡ ಸೈನಿಕ ನೆಲೆ, ಇವುಗಳನ್ನು ಒಂದೇ ಹೊಡೆತಕ್ಕೆ ನಾಶ ಮಾಡಬೇಕು ಅಂತಾದರೆ ಈ ಟ್ಯಾಕ್ಟಿಕಲ್ ನ್ಯೂಕ್ಲಿಯರ್ ಬಾಂಬ್ಗಳನ್ನು ಬಳಸಬಹುದು. ಈ ನಾರ್ತ್ ಕೊರಿಯಾದ KN-25 ರಾಕೆಟ್ಗಳಿದಾವಲ್ಲ, ಇಂತಹ ಟ್ಯಾಕ್ಟಿಕಲ್ ಮಿಸೈಲ್ಗಳನ್ನು ಹೊತ್ತೊಯ್ತವೆ. ಹೀಗಾಗಿ ಜಪಾನ್ಗೀಗ ದೊಡ್ಡ ಆತಂಕ ಶುರುವಾಗಿದೆ. ಇದರ ಜೊತೆಗೆ ಜಪಾನ್ ಮತ್ತು ಸೌತ್ ಕೊರಿಯಾಗೆ ಇನ್ನೊಂದು ದೊಡ್ಡ ಆತಂಕ ಏನು ಗೊತ್ತಾ? ಅತ್ತ ಕಡೆಯಲ್ಲಿ ಟ್ರಂಪ್ ಹೇಳ್ತಾ ಇದ್ದಾರೆ, ನಾವು ಹರ್ಮೋಸ್ ಜಲಸಂಧಿಯನ್ನು ಓಪನ್ ಮಾಡಬೇಕು, ನೀವು ನಿಮ್ಮ ಹಡಗುಗಳು, ವಾರ್ಶಿಪ್ಗಳನ್ನೆಲ್ಲ ಈ ಹರ್ಮೋಸ್ ಜಲಸಂಧಿಗೆ ಕಳಿಸಿ ಅಂತ, ನಿಮ್ಮ ನೇವಿ ಶಿಪ್ಗಳನ್ನು ಪಶ್ಚಿಮ ಏಷ್ಯಾದಲ್ಲಿ ಡಿಪ್ಲಾಯ್ ಮಾಡಿ ಅಂತ ಅವರು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಕಿಮ್ ದಿನದಿಂದ ದಿನಕ್ಕೆ ಹೊಸ ಮಿಸೈಲ್ಗಳನ್ನು ಲಾಂಚ್ ಮಾಡ್ತಾ ಇದ್ದಾನೆ. ಹೀಗಾಗಿಯೇ ಜಪಾನ್ ಮತ್ತು ಸೌತ್ ಕೊರಿಯಾ ಸದ್ಯಕ್ಕೆ ಯಾವುದೇ ನಿರ್ಧಾರವನ್ನು ಮಾಡಿಲ್ಲ. ಟ್ರಂಪ್ ಅವರ ಬೇಡಿಕೆಯನ್ನು ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತಷ್ಟೇ ಅವ್ರು ಹೇಳಿದ್ದಾರೆ. UK ಕೂಡ ಅಷ್ಟೇ ಹೇಳಿದೆ. UK ಕೂಡ ಉತ್ಸಾಹವನ್ನು ತೋರಿಸ್ತಾ ಇಲ್ಲ. ಮಿತ್ರರೇ, ಯಾರು ಉತ್ಸಾಹ ತೋರಿಸೋದಕ್ಕೆ ಸಾಧ್ಯ ಇದೆ ಹೇಳಿ? ಹೌದು, ಹರ್ಮೋಸ್ ಜಲಸಂಧಿ ಬಂದಾಗಿರೋದ್ರಿಂದ ಇಡೀ ವಿಶ್ವಕ್ಕೆ ಸಮಸ್ಯೆ ಆಗುತ್ತೆ. ಆದರೆ ಆ ಸಮಸ್ಯೆಯನ್ನು ಸೃಷ್ಟಿಸಿದ್ದು ಯಾರು? ಟ್ರಂಪ್. ಈ ಹಿಂದೆ UK ಹೇಳ್ತು, ನಾವು ಬೇಕಾದರೆ ನಮ್ಮ ವಾರ್ಶಿಪ್ಗಳನ್ನು ಕಳುಹಿಸ್ತೀನಿ ಅಂತ. ಆಗ ಟ್ರಂಪ್ ಏನು ದಿಮಾಕ್ ಮಾಡಿದ್ರು ಗೊತ್ತಾ? ನಾವು ಯುದ್ಧ ಗೆದ್ದಾಗಿದೆ ಮಿಸ್ಟರ್ ಕಿಯರ್ ಸ್ಟಾರ್ಮರ್, ನಿಮ್ಮ ಅವಶ್ಯಕತೆ ನಮಗಿಲ್ಲ, ಈಗ ನೀವು ಯುದ್ಧವನ್ನು ಬಂದು ಸೇರೋದು ಬೇಕಾಗಿಲ್ಲ, ನಾವು ಯುದ್ಧವನ್ನು ಗೆದ್ದಾಯಿತು ಅಂತ ಟ್ರಂಪ್ ಘೋಷಣೆ ಮಾಡ್ಕೊಂಡಿದ್ರು. ಆದರೆ ವಿಪರ್ಯಾಸ ಏನು ಗೊತ್ತಾ? ಟ್ರಂಪ್ಗೆ ಇವತ್ತಿಗೂ ಕೂಡ ಯುದ್ಧವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ, ಅಥವಾ ಇದನ್ನು ನಿರ್ಣಾಯಕ ಹಂತಕ್ಕೆ ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಸಾಧ್ಯ ಆಗಿಲ್ಲ. ಸದ್ಯ ಮಿತ್ರರೇ, ಈ ಯುದ್ಧ ಇದೆಯಲ್ಲ, ಇದು ಈ ವಾರ ಡಿಸೈಡ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಟ್ರಂಪ್ ಈಗ ಹರ್ಮೋಸ್ ಜಲಸಂಧಿಯ ವಿಚಾರದಲ್ಲಿ ದೊಡ್ಡ ತೀರ್ಮಾನವನ್ನು ಮಾಡಿದ್ದಾರೆ. ನಾವು ಆ ಜಲಸಂಧಿಯನ್ನು ಓಪನ್ ಮಾಡ್ತೀವಿ, ಸಾಕಷ್ಟು ಪ್ರಮಾಣದಲ್ಲಿ ನಮ್ಮ ನೇವಿಯನ್ನು ಅಲ್ಲಿ ನಿಯೋಜನೆ ಮಾಡ್ತೀವಿ ಅಂತ. ಇದು ಅಮೆರಿಕದ ನೇವಿಗೆ ಬಹಳ ದೊಡ್ಡ ಚಾಲೆಂಜ್. ಅದೇನಷ್ಟು ಈಸಿ ವಿಚಾರ ಅಲ್ಲ. ಆ ಹರ್ಮೋಸ್ ಜಲಸಂಧಿಯಲ್ಲಿ ಪಾಸ್ ಆಗುವಂತಹ ಹಡಗುಗಳಿದಾವಲ್ಲ, ಅವು ಹೊತ್ತು ತರ್ತಾ ಇರುವಂತಹದ್ದೇನನ್ನ? ಆಯಿಲ್ ಇಲ್ಲ ಗ್ಯಾಸ್ ಅನ್ನ, ಒಂದು ಸಣ್ಣ ಕಿಡಿ ಸಾಕು. ಹೀಗಿರುವಂತಹ ಸಂದರ್ಭದಲ್ಲಿ ಇರಾನ್ ಲಾಂಚ್ ಮಾಡುವಂತಹ ಚಿಕ್ಕ ಡ್ರೋನ್ಗಳು ಕೂಡ ಬಹಳ ದೊಡ್ಡ ಹಾನಿಯನ್ನ ಮಾಡಿಬಿಡ್ತವೆ. ಇದನ್ನೆಲ್ಲ ತಡೆಯುವಂತಹದ್ದು ಅಮೆರಿಕಾಗೆ ಭಾರಿ ದೊಡ್ಡ ಸಾಹಸದ ಕೆಲಸ. ಇದನ್ನ ಅಮೆರಿಕದ ನೇವಿ ಯಾವ ರೀತಿಯಾಗಿ ಮಾಡುತ್ತೆ ಅನ್ನೋದನ್ನ ಇಡೀ ಜಗತ್ತು ಕಾತುರದಿಂದ ನೋಡ್ತಾ ಇದೆ. ಆದರೆ ಅಮೆರಿಕ ಮಾತ್ರ ಈಗಲೂ ಸಹ ನಾವು ಯುದ್ಧ ಗೆದ್ದಿದ್ದೀವಿ, ಇರಾನ್ ವೀಕ್ ಆಗಿದೆ, ಇದಿಷ್ಟನ್ನ ಪದೇ ಹೇಳ್ತಾ ಇದೆ. ಇವತ್ತವರು ಹೊಸ ಕ್ಲೈಮ್ ಮಾಡಿದ್ದಾರೆ. ಅದೇನು ಕೇಳಿದ್ರೆ, ಇರಾನ್ನ 90% ಬ್ಯಾಲಿಸ್ಟಿಕ್ ಮಿಸೈಲ್ ಸಾಮರ್ಥ್ಯವನ್ನ ನಾವು ನಾಶ ಮಾಡಿ ಹಾಕಿದೀವಿ, ಇನ್ನು ಕೇವಲ 10% ಮಾತ್ರ ಅವರ ಬ್ಯಾಲಿಸ್ಟಿಕ್ ಮಿಸೈಲ್ ಸಾಮರ್ಥ್ಯ ಇದೆ ಅಂತ ಅಮೆರಿಕ ಹೇಳ್ಕೊಂಡಿದೆ.
ಹಾಗೆ 95% ಡ್ರೋನ್ ಸಾಮರ್ಥ್ಯವನ್ನು ಕೂಡ ನಾವು ಮುಗಿಸ್ಬಿಟ್ಟಿದ್ದೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಆದರೆ ಬಹರೈನ್, ಕುವೈತ್, ಕತಾರ್, UAE, ಸೌದಿ ಅರೇಬಿಯಾ ಈ ಎಲ್ಲ ದೇಶಗಳು ಕೂಡ ಪ್ರತಿದಿನ ಸಂಜೆ ಹೇಳಿಕೆಗಳನ್ನು ಬಿಡುಗಡೆ ಮಾಡ್ತವಲ್ಲ, ಅವೇನು ಹೇಳ್ತಾವೆ ಗೊತ್ತಾ? ಇರಾನ್ನಿಂದ ಇವತ್ತು 100 ಮಿಸೈಲ್ಗಳು ಬಂದ್ವು, 150 ಡ್ರೋನ್ಗಳು ಬಂದ್ವು, ಈ ರೀತಿಯಾದಂತಹ ದೊಡ್ಡ ಲೀಸ್ಟನ್ನೇ ಕೊಡ್ತಾ ಇದ್ದಾವೆ. ಇರಾನ್ನಿಂದ ಲಾಂಚ್ ಆಗ್ತಾ ಇರುವಂತಹ ಮಿಸೈಲ್ಗಳ ಸಂಖ್ಯೆಯಲ್ಲಾಗ್ಲಿ, ಡ್ರೋನ್ಗಳ ಸಂಖ್ಯೆಯಲ್ಲಾಗ್ಲಿ ಬಹಳ ದೊಡ್ಡ ಮಟ್ಟದ ವ್ಯತ್ಯಾಸ ಆಗಿಲ್ಲ. ಕೇವಲ ಅಮೆರಿಕ ಹೇಳ್ತಿರೋದು ಮಾತ್ರ ಹಾಗೆ. ಇವತ್ತು ಭಾರತದಲ್ಲಿರುವಂತಹ ಇರಾನ್ನ ಸರ್ವೋಚ್ಚ ನಾಯಕನ ಪ್ರತಿನಿಧಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಾವು ಈ ಯುದ್ಧವನ್ನ 5 ವರ್ಷ ಬೇಕಾದರೂ ನಡೆಸ್ತೀವಿ, ನಾವು ಅದಕ್ಕೆ ತಯಾರಿದ್ದೀವಿ, ನಮಗೇನು ಪ್ರಾಬ್ಲಮ್ಮೇ ಇಲ್ಲ ಅಂತ. ಈ ಸಂದರ್ಭದಲ್ಲಿ ನೀವು ಯಾವುದನ್ನು ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ರಷ್ಯಾ ಉಕ್ರೇನ್ ಯುದ್ಧ ಶುರುವಾದಾಗಲೂ ಕೂಡ ನೀವು ಹಾಗೆ ಮಾತನಾಡಿದ್ವಿ. ಇದೇನು 1 ವಾರ ನಡೆಯುತ್ತೆ, ರಷ್ಯಾದ ಕೆಪಾಸಿಟಿ ಏನು, ಉಕ್ರೇನ್ನ ಕೆಪಾಸಿಟಿ ಏನು ಅಂತ. ಆದರೆ 4 ವರ್ಷ ಆದರೂ ಕೂಡ ರಷ್ಯಾಗೆ ಯಾವುದೇ ದೊಡ್ಡ ಯಶಸ್ಸು ಸಿಕ್ಕಿಲ್ಲ. ಈಗಲೂ ಸಹ ಅಷ್ಟೇ, ಇರಾನನ್ನು ನಾವು ಅಷ್ಟು ಸುಲಭಕ್ಕೆ ಪರಿಗಣಿಸುವಂತಿಲ್ಲ. ಅವ್ರು ಹೇಳ್ತಾನೆ ಇದ್ದಾರೆ, ನಾವು 5 ವರ್ಷ ಯುದ್ಧ ಮಾಡ್ತೀವಿ, 6 ವರ್ಷ ಯುದ್ಧ ಮಾಡ್ತೀವಿ ಅಂತ. ಹೊರನೋಟಕ್ಕೆ ಅವರಿಗೆ ಆ ಸಾಮರ್ಥ್ಯ ಇಲ್ಲ ಅಂತ ನಮಗನಿಸುತ್ತೆ. ಆದರೆ ಒಳಗುಟ್ಟು ಯಾರಿಗೆ ಗೊತ್ತು? ಅದು ಇರಾನ್ನವರಿಗೆ ಮಾತ್ರ ಗೊತ್ತಲ್ಲ. ಇನ್ನು ಇರಾನ್ನ ಭದ್ರತಾ ಸಲಹೆಗಾರ ಅಲಿ ಲಾರಿಜಾನಿ ಇದ್ದಾರಲ್ಲ, ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಮೆರಿಕ 9/11 ಮಾದರಿಯಲ್ಲಿ ಒಂದು ದಾಳಿಯನ್ನ ಮಾಡಿಬಿಟ್ಟು ಅದನ್ನು ನಮ್ಮ ತಲೆಗೆ ಕಟ್ಟುವಂತಹ ಪ್ರಯತ್ನಕ್ಕೆ ಕೈ ಹಾಕಬಹುದು, ಆ ರೀತಿಯ ಸುಳಿವು ನಮಗಿದೆ ಅಂತ ಅಲಿ ಲಾರಿಜಾನಿ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇರಾನ್ಗೆ ಆ ಅನುಮಾನವೂ ಕೂಡ ಬರೋದಕ್ಕೆ ಶುರುವಾಗಿದೆ. ಯಾಕೆ ಗೊತ್ತಾ? ಅಮೆರಿಕ ಈ ಯುದ್ಧದಲ್ಲಿ ಈಗಾಗಲೇ ಸಿಕ್ಕಾಕೊಂಡಿದೆ. ಅದರಿಂದ ಹೊರಗೆ ಬಂದರೆ ಈಗ ಮರ್ಯಾದೆ ಹೋಗುತ್ತೆ. ಅದಕ್ಕೇನು ಮಾಡಬೇಕು? ಇರಾನ್ ವಿರುದ್ಧ ಬಹಳ ದೊಡ್ಡ ದಾಳಿಯನ್ನು ಮಾಡಬೇಕಾದ್ರೆ ಅಮೆರಿಕಾಗೂ ಕೂಡ ನಷ್ಟ ಆಯಿತು. ಇರಾನ್ ನಮ್ಮ ಮೇಲೆ ಇಂತಹ ದಾಳಿಯನ್ನು ಮಾಡಿಸ್ತು, ಅದಕ್ಕೋಸ್ಕರವಾಗಿ ನಾವು ಇರಾನ್ನ ಸರ್ವನಾಶಕ್ಕೇನೋ ತೀರ್ಮಾನ ಮಾಡಿದ್ವಿ ಅಂತ ಹೇಳ್ಕೊಳ್ಬಹುದಲ್ಲ. ಜಗತ್ತಿನೆದುರು ನಾನು ಸತ್ಯಸಂಧ ಅಂತ ಶೋ ಮಾಡಬೇಕಲ್ಲ. ಅದಕ್ಕಾಗಿ 9/11 ಮಾದರಿಯಲ್ಲಿ ಒಂದು ದಾಳಿಯನ್ನು ಮಾಡಿಸ್ಕೊಂಡು ಅನಂತರ ಇರಾನ್ ವಿರುದ್ಧ ಬಹಳ ದೊಡ್ಡ ಕ್ರಮಕ್ಕೆ ಮುಂದಾದರೂ ಕೂಡ ಆಶ್ಚರ್ಯ ಇಲ್ಲ. ಆ ರೀತಿಯಾಗಿ ನಮ್ಮ ತಲೆಗೆ ಗೂಬೆ ಕೂರಿಸೋದಕ್ಕೆ ಯತ್ನ ಮಾಡ್ತಾ ಇದ್ದಾರೆ ಅಂತ ಅಲಿ ಲಾರಿಜಾನಿ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಇರಾನ್ನ ವಿದೇಶಾಂಗ ಸಚಿವರ ಇವತ್ತಿನ ಹೇಳಿಕೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ, ಜೊತೆಗೆ ಬಹಳ ನಗು ಬರುವ ಹಾಗೂ ಕೂಡ ಇದೆ. ಅವ್ರು ಹೇಳಿರೋದೇನು ಕೇಳಿದ್ರೆ, ನಾವು ಪಕ್ಕದ ದೇಶಗಳ ಮೇಲೆ ದಾಳಿ ಮಾಡ್ತಾ ಇರುವಂತಹದ್ದು ನಿಜ, ಆದರೆ ನಾವು ಕೇವಲ ಸೈನಿಕ ನೆಲೆಗಳನ್ನು ಮಾತ್ರ ಗುರಿ ಮಾಡ್ತಾ ಇದ್ದೀವಿ. ಯಾವುದೇ ನಾಗರಿಕ ಪ್ರದೇಶಗಳನ್ನು ಇದುವರೆಗೆ ನಾವು ಗುರಿ ಮಾಡೇ ಇಲ್ಲ. ಪರ್ಷಿಯನ್ ಗಲ್ಫ್ನಲ್ಲಿ ಹಿಟ್ಟಾಗ್ತಾ ಇರುವಂತಹ ಡ್ರೋನ್ಗಳು ಯಾವುದೂ ಕೂಡ ನಮ್ಮದಲ್ಲ. ಈ ಅಮೆರಿಕ ಇದೆಯಲ್ಲ, ಇದು ಶಹೀದ್ ಮಾದರಿಯ, ಅಂದರೆ ಇರಾನ್ನಲ್ಲಿ ಶಹೀದ್ ಡ್ರೋನ್ ಇದೆಯಲ್ಲ, ಆ ಮಾದರಿಯಲ್ಲೇ ಲ್ಯೂಕಸ್ ಅನ್ನುವಂಥ ಡ್ರೋನನ್ನು ತಯಾರಿಸಿಟ್ಕೊಂಡಿದೆ. ಆ ಡ್ರೋನ್ಗಳನ್ನು ಅಮೆರಿಕ ಮತ್ತು ಇಸ್ರೇಲ್ ಸೇರ್ಕೊಂಡು ಈ ಗಲ್ಫ್ ರಾಷ್ಟ್ರಗಳು ಮತ್ತು ಅರಬ್ ರಾಷ್ಟ್ರಗಳ ಮೇಲೆ ಪ್ರಯೋಗ ಮಾಡ್ತಾ ಇದ್ದಾವೆ. ಇದರ ಉದ್ದೇಶ ಏನು ಕೇಳಿದ್ರೆ, ಈ ದೇಶಗಳ ಜೊತೆಗೆ ಇರಾನ್ನ ಮಿತ್ರ ಸಂಬಂಧವನ್ನು ಹಾಳು ಮಾಡಬೇಕು ಅಂತ. ನಾವು ಒಂದೇ ಒಂದು ದಾಳಿಯನ್ನು ಕೂಡ ನಾಗರಿಕ ಪ್ರದೇಶದ ಮೇಲೆ ಮಾಡೇ ಇಲ್ಲ ಅಂತ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ದೋಸೆಯನ್ನ ಕಂಪ್ಲೀಟ್ ಮಗಚಾಕಿದ್ದಾರೆ. ಹಾಗೆ ಈ ಯುದ್ಧ ಕೊನೆಗೊಳಿಸಬೇಕಾದ್ರೆ ಅವರು 2 ಷರತ್ತುಗಳನ್ನು ಹಾಕಿದ್ದಾರೆ. ಮೊದಲನೇ ಷರತ್ತೇನು ಕೇಳಿದ್ರೆ, ನಮ್ಮ ಮುಂದೆ ಇನ್ಯಾವತ್ತೂ ಕೂಡ ದಾಳಿ ಆಗೋದಿಲ್ಲ ಅನ್ನುವಂಥದ್ದಕ್ಕೆ ನಮಗೆ ಗ್ಯಾರಂಟಿ ಸಿಗಬೇಕು. ಜೊತೆಗೆ ಈಗಾಗಿರುವಂತಹ ದಾಳಿಯಿಂದ ಹಾನಿ ಏನಾಗಿದೆಯಲ್ಲ ಅದಕ್ಕೆ ನಮಗೆ ಪರಿಹಾರವೂ ಕೂಡ ಸಿಗಬೇಕು. ಆಗ ನಾವು ಯುದ್ಧ ನಿಲ್ಲಿಸುವ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಇರಾನ್ನ ವಿದೇಶಾಂಗ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಹಿಂದೆ ಇದೇ ಮಾದರಿಯಲ್ಲಿ ಇರಾನ್ನ ಅಧ್ಯಕ್ಷರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಆದರೆ ಒಬ್ಬ ನ್ಯೂಟ್ರಲ್ ವ್ಯಕ್ತಿಯಾಗಿ ಅಮೆರಿಕ ಕೊಡುವಂತಹ ಭರವಸೆಗೆ ಕಾಸಿನ ಕಿಮ್ಮತ್ತಿಲ್ಲ ಅನ್ನುವಂಥದ್ದು ಮೊದಲನೇ ವಿಚಾರ. ಎರಡನೇದಾಗಿ, ಅವರು ಮಾಡಿದಂತಹ ಹಾನಿಗೆ ಅವ್ರು ಯಾವತ್ತೂ ಕೂಡ ಪರಿಹಾರ ಕೊಡೋದಿಲ್ಲ. ಅವರು ಇರಾನನ್ನ ಇನ್ನಷ್ಟು ದೋಚ್ಕೊಂಡು ಹೋಗ್ತಾರಷ್ಟೇ. ಅಮೆರಿಕದ ಎಕಾನಮಿಗೆ ಆಯಿಲ್ ಇಂಪಾರ್ಟೆಂಟ್. ಇರಾನ್ ಆಯಿಲ್ಗೋಸ್ಕರವಾಗೇ ಇಷ್ಟೆಲ್ಲ ನಡೀತಿದೆಯೇ ಹೊರತು ಇರಾನ್ ಬ್ಯಾಲಿಸ್ಟಿಕ್ ಮಿಸೈಲ್ ಕೂಡ ಅಲ್ಲ, ಇರಾನ್ನ ನ್ಯೂಕ್ಲಿಯರ್ ವೆಪನ್ ಕೂಡ ಅಲ್ಲ. ಇದು ಜಗತ್ತಿಗೆ ಗೊತ್ತಿರುವಂತಹ ಸತ್ಯ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.